ಯಾದ್ನಿಂದ್ರ ಹೇಳಕ ಮುಕ್ತ ಅವಕಾಶ ತೆದ್ನಿಲ್ಲ, ಹೇಳ ಏನು ಹೇಳೋದಿ? ನಮ್ಮ ನಾಗರಬಟ್ಟಿ ಏಟ್ನಿರೋರಿಗೆ ಅವರು ನೀಲಿ ನಕ್ಷೆ ಹಾಕಿದಾರೋ ಬಡಿಗೇರ್ ಇಂಜಿನಿಯರ್ ಸರ್ ಅವ್ರ ಮೇನ್ ಬರ್ಬೇಕಿಲ್ಲಿ. ಯಾಕಂತಂದ್ರೆ ಅವ್ರಿಗೆ ಯಾರೆಲ್ಲ ಮಾಡ್ಯಾರೋ ಯಾರೆಲ್ಲ ಬಿಟ್ರೆ ಮೇನ್ ಅವ್ರಿಗೆ ಗೊತ್ತು. ಅವ್ರ ಊರ್ದು ಅವಾರ್ಡ್ ಕಾಪಿ ಮಾಡ್ಕೊಂಡಾರ, 100 ಮಂದಿದು ಅವಾರ್ಡ್ ಕಾಪಿ ಮಾಡ್ಕೊಂಡಾರ. 9 ವರ್ಷ ಆತು ರೊಕ್ಕ ತಗೊಂಡಾರ. ಅವರು ಎಣ್ಣೆ ಪ್ಲಾಟ್ ಮಾಡ್ಕ್ಯಾರ ಅವ್ರು ಅವಾರ್ಡ್ ಕಾಪಿ ತಗೊಂಡಾರ. ತಿರುಗಿ ಅವ್ರದೇ ಸ್ವಂತ ಹೊಲ ಹೋಗೈತ್ರಿ, ಅವ್ರ ಹೊಲ್ದಾಗ ಹೊಲ ಹೋಗೈತ್ರಿ. ಹೊಲ ಹೋಗಿ ಮೇನ್ ರೋಡ್ ಬಿಟ್ಟು 3 ಕಿಲೋಮೀಟರ್ ಒಳಗೆ ಐತಿ. ಅವಾರ್ಡ್ ಕಾಪಿ ತಗೊಂಡಾರಿ ಅವರು, ಎಣ್ಣೆ ಮಾಡ್ಯಾರಿ. ಮತ್ತ ಇಂಜಿನಿಯರ್ ಅದಂತ ಅವ್ರು ರೊಕ್ಕ ತಗೊಂಡಾರಿ. ಒಟ್ಟು ಉಳಿತೈತ್ರಿ ನಮ್ದು. ಯಾಕಂದ್ರೆ ಏನಕ್ಕಾದ್ರೂ ರೊಕ್ಕ ಬಂದಿಲ್ಲ. ನಾವು ಬಿತ್ತು ಹೊಲಾರ ಬೆಳ್ಕೊಂತಿದ್ವಿ, ಕಬ್ಬರ ಬೆಳ್ಕೊಂತಿದ್ವಿ, ಏನಾರ ಮಾಡ್ತಿದ್ವಿ ಸುಡುಗಾಡ್. ನಾವು 3 ವರ್ಷ ಆತ ಅಡಿಕೇರಿ, ನಮ್ಗೆ ಏನಕ್ಕಾದ್ರೂ ಏನೂ ಇಲ್ರಿ, ರೊಕ್ಕನಿಲ್ಲ ಏನಿಲ್ಲ. ತಿರುಗಿ ರೊಕ್ಕ ತಗೊಂಡ್ ಕೇರ್ ಕುಂತ್ ಬಿಟ್ಟಾರಿ ಅವರು. ಅದ್ರ ಸಂಬಂಧ ಆ ಇಂಜಿನಿಯರ್ ಬರ್ಬೇಕು ನಮ್ಗೆ, ಅವ್ರು ಏನನ್ನೋದು ಹೇಳ್ಬೇಕ್ರಿ. ಸರ್ ಅವ್ರು ಯಾರು ಬಡಿಗೇರ್ ಅಂತ ನೋಡಿ ಕರೆಸ್ರಿ ಅವ್ರನ್ನ. ಸರ ಸರ ಅವ್ರು ಯಾರು ಬಡಿಗೇರ್ ಅಂತ ನೋಡಿ ಕರೆಸ್ರಿ. ಅವ್ರು ಸ್ವಲ್ಪ ಮಾಹಿತಿ ಕೊಡ್ತಾರೆ. ಈಗ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸ್ವಲ್ಪ ಶಾಂತಿ ರೀಪ. ಅವ್ರು ತಮ್ಮ ಏನು ಹೇಳ್ಬೇಕಾಯ್ತು ನಿನಗ? ಏನು ಹೇಳೋದು ಹೇಳ. ಬಾಯ್ ಕಡೆ ಮುಂದೆ ಬಾ ಸುಮ್ಮ. ಅವ್ರು ಯಾರೇ ಮಾತಾಡಕ್ಕೆ ಕೈ ಐತೆ ಒಂದೊಂದು ಏನ್ರ ಹೇಳ್ಬೇಡ. ಏನಾರು ಹೇಳೋದ್ರೆ ಮುಕ್ತವಾಗಿ ಹೇಳ್ಬಾ. ನಿಂದ ಐತಿ ವೇದಿಕೆ, ನಡು ಮಾತಾಡ್ಬೇಡ. ಇರ್ಲಿ ಇರ್ಲಿ ಇರ್ಲಿ. ಏನು ಮಾತಾಡ್ತಾರತ್ತ ಅಜ್ಜ? ಮಾತಾಡ್ತೇನೆ. ಹಾಂ ಹೇಳ. ಸರ್ ಅವೆಲ್ಲ ಏನು ಹೇಳತ್ತಾರೆ ಸ್ವಲ್ಪ ಪಾಯಿಂಟ್ ಮಾಡ್ಕೋರಿ ಸರ್. ಯಾರು ನೀರಾವರಿ ಅಧಿಕಾರಿಗಳು ಈಗ ಶಾಂತಗೌಡ್ರು ಹೇಳಿದ್ರಲ್ಲ, ಅವೆಲ್ಲ ಸ್ವಲ್ಪ ಪಾಯಿಂಟ್ ಮಾಡ್ಕೋರಿ ಸರ್. ಆಮೇಲೆ ಸರಿ ಆಗಲಿಲ್ಲ ಅಂದ್ರೆ ಮತ್ತೆ ನೀವು ಜಗಳ ಗೊತ್ಕೊಂಡಿರೋದು ಬೇಡ್ರಿ. ಪಾಯಿಂಟ್ ಮಾಡ್ಕೋರಿ ಸರ್ ಅದ್ರೆಲ್ಲ. ಹಾಂ ಶಾಂತಗೌಡ್ರು ಹೇಳಾರ್ರಿ ಸರ್, ಅದು ಹೇಳಾರ. ಗೌಡ್ರ ಇದು ಗದ್ಲು ಭಾಳ ಐತ್ರಿ ನಿಮ್ಮದ. ಇರ್ಲಿ ತಮ್ಮ. ಶಾಂತಗೌಡ್ರು ಹಿಂಗೆ ಮಾಡಿ 1.5 ತಿಂಗಳ ತಳ್ಳಿ ಸುತ್ತಾಗಿ ತೊಂಬತ್ತಮ್ಮ. ಏನೈತೆ ಅದನ್ನ ಇವನು ಒಂದು ಕೊಟ್ಟಕ್ಕಾಕ. ಈಗ ಒಂದು ಕೆಲಸ ಮಾಡ್ರಿ, ಹೋರಾಟ ಬಿಟ್ಟು 1 ನಿಮಿಷ ಬೇರೆ ಮಾತಾಡ್ತೀನಿ. ನೀವೆಲ್ಲರೂ ಕೂಡ ಒಂದು ಅರ್ಜಿ ಬರೀರಿ DK ಶಿವಕುಮಾರ್ ಅವ್ರಿಗೆ. ಏನು ಬರ್ರಿ ಅಂದ್ರೆ ಅವಲನ್ನ ಇದು ಬೇರೆ ಐತೆ. ಇದು ಏನು ಅರ್ಜಿ ಬರ್ರಿ ಅಂದ್ರೆ ಒಂದು 3 ತಾಸು ಸಾಕು. ಬರೀ ಚುನಪ್ಪ ಪೂಜಾರಿಗೆ CM ಮತ್ತು ಸಹಿ ಮಾಡೋ ಅವಕಾಶ ಕೊಟ್ಟು ಬಿಡತ್ತೆ ಹೇಳಿಬಿಡ್ರಿ. ನಾವು ಏನೂ ಮಾಡಂಗಿಲ್ಲ, ಮತ್ತು ನಿಮ್ಮದೇನು 1 ರೂಪಾಯಿ ಸಹಿತ ತರಂಗಿಲ್ಲ. ಅಲ್ಲಿದ ನಮ್ಮ ಗಾಡಿಯಾಗ ಡೀಸೆಲ್ ಹಾಕ್ಕೊಂಡು ಮನ್ಯಾಗ ಬುತ್ತಿ ಕಟ್ಕೊಂಡು ಹೋಗಿ ಇಬ್ಬರು ಕೂಡ ಊಟ ಮಾಡಿ ಸಂಪೂರ್ಣ ಕರ್ನಾಟಕದಾಗ ರೈತನ ಸಾಲು ಮನ್ನಾ ಆಗ್ಬೇಕು. ಎರಡನೇದ ಇದಕ್ಕೆ ಕೂಗ್ಬಿಡಂಗಿಲ್ಲ ನೀವು, ಇದು ಕೊಟ್ಟ ಬಿಡಲ್ಲ ನನಗೆ ಗೊತ್ತೈತಿ. ಸಂಪೂರ್ಣ ಕರ್ನಾಟಕದಾಗ ಸಾವಿರ ಬಾರ ಸಾರ ಎಲ್ಲ ಬಂದ್ ಆಗ್ಬೇಕು. ಚುನಪ್ಪನ ಅರ್ಧ ಮಂದಿ ಒಟ್ಟ ಯಾವ ಬಡಿಲಿಲ್ಲ ಈ ಕಡೆ ಸಾಹೇಬರ. ಸೋಮ ಹಗಲದೈತದ್ ಬಿಡಿತಾರೆ ಇವ್ರು. 6:30 ಆದ್ರೆ ಇವ್ರು ಯಾರು ಕೈ ಎತ್ತಂಗಿಲ್ಲ. ಯಾಕಮ್ಮ ನೀವು ಖುಷಿ ಇರ್ತೀರ ಅದು ಬಂದಾದ್ರೆ. ಮನ್ಯಾನ ರೊಕ್ಕ ಹೆಚ್ಚು ಉಳಿತಾವ. 3ನೇದೈತಿ ಆಲ್ಮಟ್ಟಿ ಒಂದು ಎತ್ತರ ಮಾಡಿ ಎಲ್ಲೆಲ್ಲಿ ಏನೇನು ಕರ್ನಾಟಕದಾಗ ಪರಿಹಾರ ಅದಾವಲ್ಲ ಎಲ್ಲ ಕೊಟ್ಟ ಒಳಗಿಂದೆಲ್ಲ ಖಾಲಿ ಮಾಡಿ 2,86,000 ಹುದ್ದೆ ಖಾಲಿ ಅದಾವ. ಎಲ್ಲ ಹತ್ರನಟ್ ನೇಮಕ ಮಾಡಕ್ ಪಟ್ನ 3 ತಾಸ್ನಾಗ ಮತ್ತೆ ಯಾವ ಬಂದ್ರು ಬದಲಾಯಿಸ್ಬಾರ್ದು. ಅಟ್ಟು ಮಾಡಿ ಮತ್ತೆ ನಮ್ಮ ಗಾಡಿಯಾಗ ತಿಲೆ ಬರ್ತೀವಿ ನಾವು. ಉಳಿಕೆದಾವ ಯಾವಾಗ ಪಡ್ಕು. ಏನು ರಾಜಕಾರಣಪ್ಪ ರಾಜ್ಯದಾಗ? ಅಲ್ಲಿ ಮನೆ ಹುಕ್ಕೇರಿ ತಾಲೂಕಿನಾಗ 45 ವರ್ಷ ಆತ್ ನೀರಾವರಿ ಇಲ್ಲ. ರಾಮದುರ್ಗದಾಗ ನೀರಾವರಿ ಇಲ್ಲ. ಆ MLA ತಿಂಗಳಾತ್ ಮನವಿ ಕೊಟ್ಟಾರ. ಅವ ಪುಣ್ಯಾತ್ಮ 2 ದಿನದಿಂದ ಹೋರಾಟ ಮಾಡೋದು ನಾಳೆ ಐತಿ ಅಂತ ಬೆಂಗಳೂರು ಹೋಗಿಬಿಟ್ಟ. ನಾವು ಇಲ್ಲ ತಮ್ಮ ಎದಕ್ಕೆ ಬಂದು ಹೇಳ MLA ಅವ. ನೀವು ಏನು ಮಾಡ್ಬೇಕಂದ್ರೆ ನಿಮ್ಮದು ಒಂದು ತಪ್ಪದ. ಈ ವೇದಿಕೆ ಮ್ಯಾಗ ಹೇಳ್ಬಾರ್ದು. ನಾವು ರಾಮದುರ್ಗದಾಗ ಏನು ಹೇಳಿದೀವಿ ಅಂತಂದ್ರೆ ಮಾಧ್ಯಮದವ್ರು ಕೇಳಿದ್ರು, ಪಾಪ MLA ಬರ್ಲಿಕ್ಕಾರ ಹೆಂಗೆ ಮಾಡ್ತೀರಿ ಗುರುಗಳು ಅಂತ ಕೇಳಿದ್ರು. ನಾವೇನು ಹೇಳಿದೀವಿ, ರಾತ್ರಿ ಮಠ ಚಂದ 25,000 ಜನಸಂಖ್ಯೆ ಇತ್ತು. ರಾತ್ರಿ ಮಠ ಶಾಂತ ಹೋರಾಟ ಮಾಡ್ತೀವಿ. ನಾಳೆ MLA ಮುಂಜಾನೆ ಬರ್ಲಿಕ್ಕಂದ್ರೆ ರಾಮದುರ್ಗ ತಾಲೂಕು ಬಂದು ಕರೆ ಕೊಡ್ತೀವಿ. ಮುಂಜಾನೆ ಥರ್ಮಾಕೋಲ್ದಾಗ ಮೂರ್ತಿ ಮಾಡಿ MLA ಸತ್ತಪ್ಪ ಅಂತೇಳಿ ಪುಣ್ಯತಿಥಿ ಮಾಡ್ತೀವಿ.
ಆದ್ರೆ MLA 3 ದಿನ ಬರಕ್ ಟೈಮ್ ಸಿಗಲಿಲ್ಲ ಅಂದ್ರೆ 3 ದಿನ ಆದ್ಮೇಲೆ ಜಗಲಿ ಮ್ಯಾಗ ತೋತಾರಲ್ಲ, ಅವಾಗ ಬೇಕಾದ್ರೆ ಅವನ ಬರ್ಲಿ ಬೇಕಾರತ್ತೇಳಿ ರಾತ್ರಿ ಪುಣ್ಯಾತ್ಮ ಸಾಹೇಬರ ಬೆಂಗಳೂರಿಂದ ಫ್ಲೈಟಿಗೆ ಬಂದು 10 ಗಂಟೆಗೆ ಬರ್ತೀನಿ ಹೇಳಪ್ಪ ಗುರುಗಳಿಗೆ ಚೂಣಪ್ಪಗೆ ಬೈಬೇಡತ್ತ ಹೇಳಿದ್ರು ಅವ್ರು. ನಾವ್ಯಾಕೆ ಬೈಯನು ಪುಣ್ಯಾತ್ಮ? ಯಾವ MLA MP ಅಧಿಕಾರಿಗಳು ನಾವ್ಯಾಕೆ ಬೈಯನು? ಏನಿಲ್ಲಿ ಬಾಗಲಕೋಟೆ ಬಿಜಾಪುರ ಬಾಗಲಕೋಟೆ ಮುದ್ದೇಬೇಳೆ ನೀರಾವರಿ ಆದ್ರೆ ನಮ್ಮ ಮನೆಗೆ ನೀರು ಬರಂಗಿಲ್ಲ. ರಾಮದುರ್ಗ ಹುಕ್ಕೇರಿ ಬೆಳಗಾಂ ನೀರಾದ್ರೆ ನಮ್ಮ ಮನೆಗೆ ಬರಂಗಿಲ್ಲ. ಓಟ್ ಹಾಕ್ಸ್ಕೊಂಡು ಹೋಗಿ ಒಳಗೆ ಕುಂತಿರ್ಲ. ಇಷ್ಟೆಲ್ಲ ರೈತರು ಕೊಡ್ಯಾರ ಇಲ್ಲಿ. ಓಟ್ ಹಾಕಿರಿಲ್ಲ ನೀವೆಲ್ಲ. MLA ಅದಾನಿಲ್ಲ ಜೀವಂತ, ಮತ್ತೆ ಇಲ್ಲಿ ಯಾಕೆ ಬರ್ತಿಲ್ಲವ? ಕೋವಿಡ್ ಅದಾಗಿತ್ತು ಕಲ್ಲು ಅಣ್ಣ ಕ್ವಾರಂಟೈನ್ ಅದು ಹಿಡಾರನಿಲ್ಲ. ಮತ್ತೆ ಇದನ್ನು ಹೇಳ್ತೇನ ನಿಮಗೆ ಗೌಡ್ರ, ಸೊಮ್ಮ ಪಾಪ ಏನೋ ಪುಣ್ಯಾತ್ಮ ಅಂಬೇಡ್ಕರ್ ಹುಟ್ಟು ಸಂವಿಧಾನ ಬರದಾನ ಅಂತ ಮಾತಾಡಕತ್ತಿ. ಮತ್ತಿಲ್ಲಿ ಏಳ್ಯಾರ ಪುಣ್ಯಾತ್ಮ ಸಂವಿಧಾನ ನಮಗೆ ಕೊಟ್ಟಿರ್ಲಿಲ್ಲ ಅಂದ್ರೆ ಅಯ್ಯೋ ಒಂದು ಸೆಕ್ಷನ್ ಹಾಕಿ ನಿಮ್ಮನ್ನೊಂದು ಕೊಲ್ಯಾಗ ನನ್ನೊಂದು ಕೊಲ್ಯಾಗ ಚುನಾಪ್ನೊಂದು ಕೊಲ್ಯಾಗ ಕುನಿಶ್ ಆದ್ರೆ ಹೋರಾಟಗಾರನವ್ರು. ನಮ್ಮ ಮಂದಿ ಒಂದು ಸಣ್ಣ ಹಳ್ಳ ಸುತ್ತ ಹಾಕಿರೋ ಅವ್ರ ಮಣಿತಾನ ಮುಚ್ಚೋಕೋತಮ್ಮ. ನಮ್ಮ ಮಂದಿನೂ ಜಾಗೃತ ಆಗೈತಿ. ಈಗ ಟವಲ್ಕು ತಾಕತ್ ಬಂದೈತಿ. ಅವರು ಹಿಂದ ಮುಂದ ನಮ್ಮ ಪೊಲೀಸ್ ಅಂತಂಬ್ರ ಗಾಡಿ ಇರ್ತಾವ ಸೆಕ್ಯೂರಿಟಿ. ನಮ್ಮದು ಹಂಗಲ್ಲ, 24 ತಾಸು ಗೋಳೆ ಚಲೋನ ಇರ್ತೈತೆ. ಅದು ಬಂದ ಇಲ್ಲ ಇದಕ್ಕೆ ಹಂಗಿಲ್ಲ. ಅದಕ್ಕೆ ಏನು ಹೇಳಕತ್ತೀವಿ ನಾವು ಸರ್, ಅಧಿಕಾರಿಗಳ ಲಕ್ಷ್ಯಕ್ಕಿರಲಿ. ಇನ್ನೊಂದು 4-5 ಜನ ನಮ್ಮ ಮುಖಂಡರು ಮಾತನಾಡ್ತಾರ. ನಾಗರಬೆಟ್ ಯೋಜನೆದು ಏನಾಯ್ತು, ನಮ್ಮ ಶಾಂತಗೌಡರು ಹೇಳಿರ್ತಕ್ಕಂಥ ಎಲ್ಲ ಪಾಯಿಂಟಿಗೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರ ಬರ್ಬೇಕು ಸರ್. ಅಕಸ್ಮಾತ್ ಉತ್ತರ ಬರಲಿಲ್ಲ, ನಮಗೆ ಸಮಂಜಸ ಆಗಲಿಲ್ಲ ಅಂತಂದ್ರೆ ತಾವೆಲ್ಲರೂ ಇಲ್ಲೇ ಕೊಂಡಿರ್ಬೇಕು. ಪ್ರಸಾದ ಐತಿ, ಊಟ ಮಾಡಬೇಕು, ರಾತ್ರಿ ನಮ್ಮ ಜೊತೆ ಇರಬೇಕು, ನಾಳೆ ನಿರಂತರ ಆಗಬೇಕು. ಇವತ್ತು ರಾತ್ರಿ ಮುಂದುವರಿತಂದ್ರೆ MD ಅವ್ರು ಬರ್ತಾರ ರಾತ್ರಿ ತಮ್ಮ, ನಾಳೆ ಜಿಲ್ಲಾ ಉಸ್ತುವಾರಿ ಬರ್ತಾರ. ನಾಳೆ ಸಂಜೆ ಒಳಗೆ ಅನುಕೂಲ ಆದ್ರೆ ಡೆಲ್ಲಿಗೆ ಹೋಗ್ಯಾರಂತೇನೋ DK ಶಿವಕುಮಾರ್ ಅವ್ರ. ನಾಳೆ ಒಂದಿನ ಟೈಮ್ ಕೊಡು, ನಾಳೆ ಮುಂಜಾನೆ ಅವ್ರು ಬರ್ತಾರ. ನೋಡ್ರಿ, MD ಅವ್ರು ಇಲ್ಲೇ ಇರ್ಬೇಕಂತ ಆಫೀಸ್ ಕಟ್ಟ್ಯಾರ, ಪಗಾರ ಕೊಟ್ಟಿವಿ, ಸವಲತ್ತು ಕೊಟ್ಟಿವಿ. ಬೆಂಗಳೂರಾಗ ಏನದ ಅವ್ರ ಕೆಲಸ ಅಲ್ರಿ? ನಾಗರಬೆಟ್ ಏತ್ ನೀರಾವರಿ ಅದು ಕರೆಂಟ್ ಬಿಲ್ಲಿಗೆ 5 ಲಕ್ಷ ಕೊಡಾಕತ್ತೀರಿ. 5 ಲಕ್ಷ ಯಾರಪ್ಪಂದಪ್ಪ ರೊಕ್ಕದು? ತಮ್ಮ ಇಷ್ಟು ಮಾತಾಡ್ತಿಕ್ಕರಿ ಎಲೆಕ್ಷನ್ಗೆ ಬಂದಾಗ ನಮ್ಮ ಜಾತಿಯವ, ನಮ್ಮವ, ನಮ್ಮ ಬಾಜುದವ ಓಟ್ ಹಾಕಿ ಅವಾಗ ಫಸ್ಟ್ ಕ್ಲಾಸ್ ಕೈಯಾಗಿ ಹಿಡಿದಿದ್ದೆ ಅಂದ್ರೆ ಸರಿಯಾಗಿ ಕರೆಂಟ್ ಕೊಡಬೇಕು. ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಯೋಗ್ಯವಾದ ಬೆಲೆ ಕೊಟ್ಟ ಸರ್ಕಾರಕ್ಕೆ ನಾವು ಸಾಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತೈತಿ. ಇವತ್ತು ನಾಗರಬೆಟ್ ಒಂದೇ ಅಲ್ಲ, ಚಿಮ್ಮಲ್ಗಿ ಏತ್ ನೀರಾವರಿ ಆಗಿರ್ಬೋದು, ಮುಳವಾಡಿ ಏತ್ ನೀರಾವರಿ ಆಗಿರ್ಬೋದು, ಎಲ್ಲ ಸಂಪೂರ್ಣವಾಗಿ ನೀವು ಮಾಡದೆ ಹೋದ್ರೆ ನಾವು ಇನ್ನು ಬಿಡುದಿಲ್ಲ. ಯಾಕಂತಂದ್ರೆ ಈಸ್ತಿನ ನಾವು ಎಲ್ಲರೂ ಯಾರು ಬೆನ್ನತ್ತಿ ಹೋಗಿವಿ, ಇನ್ನು ರೈತರು ಬೆನ್ನು ಹತ್ತಕ್ಕಂಥ ಕಲ್ಯಾಣ ಬಂದೈತಿ. ಇವತ್ತು ನಮ್ಮ ಗುರುಗಳು ಹೇಳಿದಾಗ ನಮ್ಮ KDB ಅಂತಕ್ಕಂಥ ಒಂದು ಏನು ಭೂ ಸುಧಾರಣೆ ಮಾಡ್ಕೋತಾರಲ್ಲ, 5 ಲಕ್ಷ 6 ಲಕ್ಷಕ್ಕೆ ತಗೋತಾರ, ಹೊಳ್ಳಿ 40 ಲಕ್ಷಕ್ಕೆ ನಮ್ಗೆ ಮಾರ್ತಾರ. ಅವ್ರನ್ನೆಲ್ಲ ಭೂ ಬ್ಯಾಂಕ್ ಮಾಡ್ಕೊಂಡು ಸಾಲ ಮಾಡಿ ನಮ್ಮ ಮೇಲೆ ಹೊರಿಸಿ ಸಾಯಿ ಹಿಡಿತಾರೆ. ಅದಕ್ಕಾಗಿ ನಾವೆಲ್ಲರೂ ರೈತರು ಒಕ್ಕಟ್ಟಾಗಬೇಕಾಗೈತಿ. ಇವತ್ತೇನಂದ್ರೆ ನಮ್ಮ ಶಾಂತಗೌಡರು ಹೇಳ್ದಂಗೆ ಇಡೀ ನಮ್ಮ ಜಿಲ್ಲಾದಾಗ ಅಪ್ಪಾಜಿ ಈಗೂ ನಾವು ಜಿಲ್ಲಾದಾಗ ಸಂಘಟಿತರಾಗಿವಿ. ನಾವು ಮೊದಲು ರಾಜಕೀಯ ಮಾಡೀವಿ, ಎಲೆಕ್ಷನ್ ನಿಂತೀವಿ, ಎಲ್ಲ ಮಾಡೀವಿ. ಆದ್ರೆ ಈ ತಾಯಲ್ಕಿದ್ದಂಥ ಶಕ್ತಿ ಯಾರಿಗೂ ಇಲ್ಲ. ನನ್ನ ಮಕ್ಕಳಿಗೆ ಅಂಜೋ ಅವಶ್ಯಕತೆ ಇಲ್ಲ. ಹೀಗಾಗಿ ಈಗ ಎಚ್ಚರಿಕೆ ಕೊಡ್ತೀವಿ, ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು. ಇವತ್ತು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಹಾಕೋದಲ್ಲ. ಇವತ್ತು ರೈತರ ಸಮಸ್ಯೆಗಳೇನದಾವು ಅದನ್ನು ಕೂಡಲೇ ಬಗೆಹರಿಸಬೇಕು. ಈಗ ನಾಗರಬೆಟ್ ಏತ್ ನೀರಾವರಿಯನ್ನ ಶೀಘ್ರದಲ್ಲಿ ನೀರು ಹರಿಸೋತನ ಅಂತೂ ನಾವು ಇಲ್ಲಿ ಬಿಟ್ಟು ಹೋಗೋದಿಲ್ಲ. ಯಾಕಂದ್ರೆ ನೀರು ಬೇಕಂತ ಕೇಳಾಕತ್ತೀವಿ, ನಾವೇನು ಬೇರೆ ಏನೂ ಕೇಳಾಕ್ತಿಲ್ಲ, ಭಿಕ್ಷೆ ಬೇಡಾಕತ್ತಿಲ್ಲ, ನಮ್ಮ ಹಕ್ಕಿದು. ಯಾಕಂತ ಹೇಳಿದ್ರೆ 7 ವರ್ಷ ಆದ್ರೆ ಅಲ್ಲೇ ಸುಮ್ಮನೆ ಕೂತ್ಕೊಂಡೈತಿ. ಯಾಕಂದ್ರೆ ಇನ್ನು 3-4 ಮಂದಿ ರೈತರಿಗೆ ನಮಗೆ ಈಗಾಗಲೇ ಗೌಡ್ರು ಹೇಳ್ದಂಗೆ ನಾವು ನಮ್ಮ ನೀರು ಬರಲಿಪ್ಪ ಅಂತೇಳಿ ಎಲ್ಲರೂ ಅದನ್ನು ಅಡ್ಡಾಕೆಲ್ಲ ಚಾಲನೆ ಮಾಡಿವಿ. ಆ ರೊಕ್ಕನೂ ಹೋಗಿರ್ಬೇಕು. ಆದರೆ ಈಗ ನಾವು ನೀರು ಮನೆಗೆ ತೊಗೊಂಡು ಹೋಗೋತನ ನಾವು ಹೋಗೋದಿಲ್ಲ. ಅದಕ್ಕೆ ಅಧಿಕಾರಿಗಳು ತಾವು ಬೇಗನೆ ಇದಕ್ಕೆ ತಾವು ಏನೇನು ಮಾಡಿದ್ರಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿ, ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ಗುರುಗಳ ನೇತೃತ್ವದಲ್ಲಿ ತಾವು ಹೇಳಿ ನಮ್ಮ ರೈತರು ಇಲ್ಲಿಂದ ಮಂದ ಆಸದಿಂದ ಹೋಗಬೇಕು.
ನಾವು ಇಲ್ಲಿ ತನಕ ನಮ್ಮ ಹೋರಾಟ ಈಗಾಗಲೇ ಬುರ್ಲಾಪುರದಲ್ಲಿ ಆಗಿರ್ಬೋದು, ಮೊನ್ನೆ ತಾನೇ ನಾನು ಕೂಡ ಇದಕ್ಕೆ ಹೋಗಿದ್ದೆ, ಇಲ್ಲಿ ಹುಕ್ಕೇರಿ ಒಳಗೆ MLA ಅವರು ಸ್ವತಃ ಬಂದು ಕೂತ್ ಆಗಿಂದಾಗ ಪರಿಹಾರ ಆಯ್ತು. ಅದು ತಮ್ಮ ನೀರಾವರಿ ಯೋಜನೆನೇ ಇತ್ತು. ಇದು ಬಿಜಾಪುರ ಜಿಲ್ಲೆಯವರು ಎಲ್ಲ ನಮ್ಮ ರೈತರು ಒಕ್ಕಟ್ಟಾಗೇವೆ, ಅಧಿಕಾರಿಗಳಿಗೆ MLAಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈಗೇನು ಬೆಳಗಾವದಲ್ಲಿ ರೈತರದಾರ ಅದೇ ರೈತರು ಇಲ್ಲಿ ಬಿಜಾಪುರದಲ್ಲಿ ಅದು ಹೈಯೆಸ್ಟ್ ರೈತರದಾರ. ಭೂಮಿಯನ್ನು ಹೈಯೆಸ್ಟ್ ಕಳ್ಕೊಂಡಿದ್ದೀವಿ ನಾವು ಆಲ್ಮಟ್ಟಿ ಜಲಾಶಯದಲ್ಲಿ, ಆದರೂ ಸುಮ್ ಕೂತ್ಕೊಂಡಿವಿ ನಾವು. ಈಗಾಗಲೇ ಸನ್ಮಾನ್ಯ MB ಪಾಟೀಲ್ ಸಾಹೇಬ್ರು ಆ ಭಾಗದ ನೀರಾವರಿ ಮಾಡಿದ್ರು. ಆ ನೀರಾವರಿ ಕೂಡ ಇದೇ ಪರಿಸ್ಥಿತಿ, ನಮಗೆ ನೀರು ಬರಲಿ ಅಂತೇಳಿ ಅವಾರ್ಡು ಇನ್ನೂ ಆಗಿಲ್ಲ. ಅದು ರೈತರು ಕೂಡ ನಮ್ಮ ಜೊತೆಗೆ ಬಂದು ನಮಗೂ ಪರಿಹಾರ ಕೊಡ್ಸಂತ ಕಂಡು ಬಿದ್ದಾರೆ. ನಮಗೆ ಪರಿಹಾರ ಅವಾರ್ಡ್ ಆದ್ರೆ ನಾವು ಕೋರ್ಟಿಗೆ ಹೋಗಿ ಏನರ ಮಾಡಿ ತಗೋತೀವಿ, ಏನೂ ಇಲ್ಲ ಅಂದ್ರೆ ನಮಗೆ ನೀರು ಬರಲಿ ಅಂತಕ್ಕಂಥದ್ದನ್ನು ನಾವು ಇಂಥ ರೈತರು ಮನೋಭಾವ ಇದ್ವಿ. ಅದಕ್ಕೆ ಅಧಿಕಾರಿಗಳಿಗಾಗಲಿ ಎಚ್ಚರಿಕೆ ಕೊಡ್ತೀವಿ. ಶೀಘ್ರದಲ್ಲಿ ನಾಗರಬಟ್ಟಿ ನೀರಾವರಿ ಇರೋದ್ರಿಂದ MD ಅವರು ಇಲ್ಲೇ ವಾಸ್ತವ್ಯ ಮಾಡ್ಬೇಕಂತ ಹೇಳಿ ನಮ್ಮ ಮೊದಲೇ ಆದಂಥ ಬೇಡಿಕೆ. ಯಾಕಂತಂದ್ರೆ ನಮ್ಮ ರೈತರು ಈಗಾಗಲೇ ಈ ಹಲವಾರು ಭೂಮಿಗಳು ಈಗಾಗಲೇ ನಮ್ಮ ಗುರುಜಿಯವರು ಹೇಳ್ದಂಗೆ 21 ಏತ ನೀರಾವರಿಗಳು ಬಿಜಾಪುರ ಜಿಲ್ಲೆದಾಗ ನಡೆದರೂ ಕೂಡ, ಬಿಜಾಪುರವನ್ನು ಪಂಚ ನದಿಗಳ ಜಿಲ್ಲೆ 2ನೇ ಪಂಜಾಬ್ ಅಂತ ಕರೆದ್ರೂ ಕೂಡ, ಆಲಮಟ್ಟಿ ಜಲಾಶಯ ನಮ್ಮಲ್ಲಿ ಇದ್ರೂ ಕೂಡ ಬಿಜಾಪುರದೊಳಗೆ ಕುಡಿಲಾಕ ನೀರಿನ ಸಮಸ್ಯೆ ಸಾಕಷ್ಟು ಐತೆ. 13 ತಾಲೂಕಿನಾಗ ಕೇವಲ 2-3 ತಾಲೂಕಿನಲ್ಲಿ ಮಾತ್ರ ನೀರಾವರಿ ಇದ್ದು, ಉಳಿದ ಕಡೆ ಟ್ಯಾಂಕರ್ ಮುಖಾಂತರ ನೀರು ಹಾಕೊಂಡು ಕುಡಿಯುವಂಥ ಪರಿಸ್ಥಿತಿ ಐತಿ. ಕೇವಲ ಒಂದೇ ಒಂದು TMC ಸಲಿಂದ ಹಗಲು ರಾತ್ರಿ ಹೋರಾಟವನ್ನು ಮಾಡಿ ಅಧಿಕಾರಿ ಜೊತೆ ಜಗಳ ತೆಗೆದು ನಾವೇನದ RC ಅವ್ರ ಜೊತೆ ನೀರನ್ನು ಬಿಡುಗಿಸ್ಕೊಂಡು ಕೂಡ ಉದಾಹರಣೆಗಳಿದಾವೆ. ಚಡ್ಚಣ್ ಭಾಗ ಇರ್ಬೋದು, ಇವತ್ತು ಇಂಡಿ ಇರ್ಬೋದು, ಸಿಂದಗಿ ಇರ್ಬೋದು, ದೇವರಪುರಿಗೆ ಭಾಗದಲ್ಲಿ ಕುಡಿಲಕ್ಕೆ ನೀರು ಸಿಗಲಾರಂಥ ಪರಿಸ್ಥಿತಿ ಒಳಗೆ ನಾವಿದ್ದೀವಿ. ಆದ್ರೆ ಅಧಿಕಾರಿಗಳಿಗೆ ಇದು ಯಾಕೆ ತಿಳಿಯಲಾಗ್ಯದ ನನಗೆ ಅದೇ ಗೊತ್ತಾಗಲ್ಲ. ಈಗಾಗಲೇ ಆಲ್ಮಟ್ಟಿ ಜಲಾಶಯದ ಎತ್ತರವನ್ನು ಕುರಿತು ಕಳೆದ ತಿಂಗಳ ಇವತ್ತಿಗೆ 1 ತಿಂಗಳ ಹಿಂದೆ ನಾವು ದರ್ಬಾರ್ ಗ್ರೌಂಡ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಬೃಹತ್ ಜಾಗೃತಿ ಸಮಾವೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಧಿಕೃತವಾಗಿ ಹೇಳಿದ್ದೆವು. ಅಧಿಕೃತವಾಗಿ ಈ ಹೋರಾಟಕ್ಕೆ ಚಾಲನೆಯನ್ನು ನೀಡಿ ಒಟ್ಟಾರೆಯಾಗಿ ಆಲಮಟ್ಟಿ ಜಲಾಶಯವನ್ನು ಸಂಪೂರ್ಣವಾಗಿ ಎತ್ತರ ಮಾಡಲೇಬೇಕಂತ ಹೇಳಿ ಈಗಾಗಲೇ ಆ ಒಂದು ಹೋರಾಟ ಸಮಿತಿಗೆ ಚಾಲನೆಯನ್ನು ಕೂಡ ನೀಡಿದೆವು. ಯಾಕಂತಂದ್ರೆ ಸುಮ್ಮ ಎಲ್ಲ ರೈತರು ವಿಚಾರ ಮಾಡಬೇಕು. ಮೈಸೂರು ಭಾಗದೊಳಗೆ ಸುಮಾರು 1000 ವರ್ಷಗಳ ಹಿಂದೆ ನೀರಾವರಿ ಆಗೈತೆ. ಅಲ್ಲಿ ಆಳಿರುವಂಥ ರಾಜರುಗಳಿರ್ಬೋದು ಮತ್ತು ಈಗ ಸದ್ಯ ಇರುವಂಥ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಯೋಜನೆಗಳನ್ನು ಆ ಭಾಗಕ್ಕೆ ತೆಗೆದುಕೊಂಡು ಹೊಂಟಾರ. ಅವ್ರು ಇಲ್ಲಿ ಕೇವಲ ಏನಾಗ್ಯದ ಅಂದ್ರೆ ನೆಪ ಮಾತ್ರಕ್ಕೆ ಮಾತ್ರ, ಹಣ ಎತ್ತಲಕ್ಕೆ ಮಾತ್ರ ಕಾಮಗಾರಿಗಳ ಹೆಸರಿನ ಬದಲಾವಣೆಗಳನ್ನು ಮಾಡಿ ವಿಜಯಪುರ ಜಿಲ್ಲೆಯಲ್ಲಿ 21 ಏತ ನೀರಾವರಿಗಳ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳನ್ನ ಹಗರಣ ಮಾಡಿದ್ದಾರೆ. ಅವರು ಯಾವ ಕಾಲುವೆ ಹೋದರೂ ಕೂಡ ಇವತ್ತಿನ ದಿನ ಸಂಪೂರ್ಣವಾಗಿ ಮುಗಿಸಿಲ್ಲ. ಕೊನೆಯ ಭಾಗದ ರೈತರಿಗೆ ಯಾವತ್ತೂ ನೀರು ಬಂದಿಲ್ಲ. ಸೊ ಇದು ಹಿಂಗೆ ಆಯ್ತಪ್ಪ ಅಂತಂದ್ರೆ ಈ ಅಧಿಕಾರಿಗಳು ಇದ್ರೂ ಇರ್ಲಾರ್ದಂಗೆ ಆಗ್ತದೆ. ಮುಂದಿನ ದಿನಮಾನದಾಗಿ ಬರಗಾಲ ಬರೋದಂತೂ ಮತ್ತೆ ಶಾಶ್ವತ ಆಗ್ತದೆ. ಆಲ್ಮಟ್ಟಿ ಜಲಾಶಯ 1964ರಲ್ಲಿ ಪ್ರಾರಂಭವಾಗಿ ಸುಮಾರು 60 ವರ್ಷಗಳು ಕಳೆದರೂ ಕೂಡ ಇನ್ನೂವರೆಗೆ ಮುಗಿಸಿಲ್ಲ. ಸೊ ಇನ್ನೂ ಹೀಗೆ ಬಿಟ್ಕೊತ ಹೋದಪ್ಪ ಅಂತಂದ್ರೆ ಇನ್ನೂ 100 ವರ್ಷಗಳು ಇದು ಹೀಗೆ ಆಗ್ತದೆ. ಆಲ್ಮಟ್ಟಿ ಜಲಾಶಯದ ಈಗಾಗಲೇ ಆಯುಷ್ಯ ಕೂಡ ಮುಗಿಲಕ್ಕೆ ಬಂದಿರಬೇಕದು. ಸೊ ಹಿಂಗೆ ಆಯ್ತಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಉಳಿಗಾಲಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗನೆ ಸಂಬಂಧಪಟ್ಟಂಥ MD ಅವರು ಬರ್ಬೇಕಂತ ಹೇಳಿದ್ದೀವಿ, ಅವರು ಬಂದಿಲ್ಲ. ಮತ್ತು ಯಾರೋ MD ಆಫೀಸ್ನಿಂದ ಯಾರೋ IAS ಆಫೀಸರ್ ಬರ್ತಾರೆ ಅಂತ ಹೇಳಿದೆ. ಯಾರು ಬಂದಾರ ಸರ್? ಇವರೇ ಬಂದಾರ? ಸರಿ ಸರ್, ನಮ್ಮ ಬೇಡಿಕೆಗಳು ಪ್ರಮುಖವಾಗಿ ಈಗಾಗಲೇ ಓದಿ ಹೇಳಿದಾರ. ಆದಷ್ಟು ಬೇಗನೆ ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಸ್ಪಷ್ಟತೆಯನ್ನು ಮಾಡಬೇಕು. ಬಡಿಗೇರ್ ಸರ್ ಬರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಬಡಿಗೇರ್ ಅವರು ಬಂದಿದ್ದಾರೆ, ಬರ್ರಿ ಇಲ್ಲಿ ಬಂದು ಸರ್. ಅವ್ರಿಗೊಂದು ಚೇರ್ ಕೊಡ್ರಿ, ಬಡಿಗೇರ್ ಸರ್ಗೊಂದು ಚೇರ್ ಕೊಡ್ರಿ. ಯಾಕಂತಂದ್ರೆ ಈ ಒಂದು ಹೋರಾಟ ಯಶಸ್ವಿ ಆಗ್ಬೇಕಪ್ಪ ಅಂತಂದ್ರೆ ನಮ್ಮ ಎಲ್ಲ ಬೇಡಿಕೆಗಳನ್ನು ಕುರಿತು ತಾವು ಸ್ಪಷ್ಟತೆಯನ್ನು ಕೊಡಬೇಕು. ಅಧಿಕೃತವಾಗಿ ಬರವಣಿಗೆ ಮೂಲಕ ಆಗಸ್ಟ್ 1ರವರೆಗಾಗಿ ನೀವು ನೀರು ಹರಿಸ್ತೀನಿ ಅಂತ ಹೇಳಿ ಇವತ್ತಿನ ದಿನ ಈ ಹೋರಾಟ ವೇದಿಕೆ ಮೂಲಕ ತಾವೇನಾದರೂ ಒಪ್ಪಿಗೆ ನೀಡಿದ್ರೆ ಮಾತ್ರ ಈ ಹೋರಾಟ ಹಿಂಪಡಿತೀವಿ. ಇಲ್ಲಪ್ಪ ಅಂತಂದ್ರೆ ಈ ಹೋರಾಟ ಬೇರೆ ಬೇರೆ ರೂಪ ತಾಳ್ತದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಬಹಳ ವಿಶೇಷವಾಗಿ ಏನು ನಮ್ಮ ನಿಡಗುಂದಿ ತಾಲೂಕಿನ ಅಧ್ಯಕ್ಷರಾದಂಥ ಡಾಕ್ಟರ್ KM ಗುಡ್ನಾಳ್ ಅವರು ಇರ್ಬೋದು, ಅದೇ ರೀತಿಯಾಗಿ ಇನ್ನೋರ್ವ ಅಧ್ಯಕ್ಷರಾದಂಥ ಸೀತಪ್ಪಣ್ಣ ಗಣಿಯವರು ಇರ್ಬೋದು, ಸಾಬಣ್ಣ ಅಂಗಡಿಯವರು ಇರ್ಬೋದು, ರವೀಂದ್ರ ಕೋಟಿನವರು ಇರ್ಬೋದು, ಶಶಿಕಾಂತ್ ಬಿರಾದರ್ ಅವರು ಇರ್ಬೋದು, ಅವರೆಲ್ಲರೂ ಕೂಡ ಈ ಒಂದು ಅನ್ನಪ್ರಸಾದ ವ್ಯವಸ್ಥೆಯನ್ನು, ವೇದಿಕೆ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈಗ 2013 ಹೋಗ್ಯದ. ಇವತ್ತಿನ ತನೂ ಒಂದು ನೋಟಿಸ್ ಇಲ್ಲ, ಒಂದು ನೋಟಿಸು ಇಲ್ಲ, ಏನೂ ಇಲ್ಲ. ಅದು ನಾವೊಂದು 50 ಸಲ ಇಲ್ಲಿ ಆಫೀಸ್ಗೆ ಅಡ್ಡಾಡೀನಿ. ಎರ್ನಾಳವ್ರು ಹೇಳ್ತಾರೆ ಬಾಗಲಕೋಟೆಗೆ ಕಳಿಸೀನಿ, ಅಲ್ಲಿಗೆ ಕಳಿಸೀನಿ, ಇಲ್ಲಿಗೆ ಕಳಿಸೀನಿ. ಬೇಕಾದಾಗ ಕೇಳಿದ್ರು ಇದೇ ಉತ್ತರ. ಅಲ್ಲಿದ್ದ ಒಂದು 9 ತಿಂಗಳು ಅಲ್ಲಿ ಇಟ್ಕೊಂಡು ಕೇಸ್ ರಿಟರ್ನ್ ಬಂದದಂದ್ರು. ಮೊನ್ನೆ ಬಂದದಂದಿಂದ ಇಲ್ಲಿ ಮತ್ತೆ 3 ತಿಂಗಳಾಯ್ತು. ಯಾವುದಕ್ಕೂ ಸ್ಪಂದನೆನೇ ಇಲ್ಲ. ಯಾರ ನಂತರ ಕೇಳ್ಬೇಕು? ಅಲ್ಲ, ಎಷ್ಟು ಅಡ್ಡಾಡಿದ್ರು ಯಾರೂ ಸಂಬಂಧ ಇಲ್ಲ. ಮೊನ್ನೆ ಬಾಗಲಕೋಟೆ ಮುದ್ದೆಬೇಳನಾಗ ಬಂದಿದ್ರು ಅವ್ರು. ಸರ್ ಅವ್ರ ಹೆಸರೇನು? ಅವ್ರು ಬಂದಿದ್ರು. ಅವರು ಅಮ್ರೇಗೌಡ ಅವರು ಬಂದಿದ್ದರು. ಅವತ್ತು ಸೋಮವಾರ ದಿವಸ ಆಲ್ಮಟ್ಟಿಗೆ ಬರ್ರಿ ಅಂದರು. ಬಂದ್ವಿ. ಈಗ ಅವರು ಎರ್ನಾಳವ್ರು ಎಲ್ಲಿದಾರೋ ಕಾಣವಲ್ರಿ.
ಅವರು ನಾನು ಒಂದು ತಾಸು ಆತು ನೋಡಕತ್ತೀನಿ, ಇಲ್ಲಿ ಎಲ್ಲಿ ಸುತ್ತನೂ ಕಾಣೋಲ್ರಿ. ಇಲ್ಲಿ ಅವ್ರು ಅದಾರ ಎರ್ನಾಳ ಬರೀ ಟೇಬಲ್ಕ ಇರ್ತಾರ. ಎಲ್ಲಿ ಬರ್ರಿ, ಅವರು ಎಷ್ಟು ಸಲ ಬರ್ರಿ ಇಲ್ಲಿ. ಯಾರು ಯಾರು ಅದಾರ ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಅದಾರ ಇಲ್ಲಿ? ಅದರಿ ಹಲೋ, ಇಲ್ಲಿ ಎರ್ನಾಳ್ ಸಾಹೇಬ್ರು ಎಸ್ ಎಲ್ ಆಫೀಸ್ನವರು ಅವ್ರು ಇಲ್ಲಿ ಬಂದಿಲ್ಲ. ಈಗ ಇಲ್ಲಿ ಅದ್ರ ಬಗ್ಗೆ ಎಸ್ ಎಲ್ ಆಫೀಸ್ ಅವರು ನಾಗ್ಡಾನ್ ಸರ್ ಅಂತೇಳಿ ಅದಾರ. ನಮ್ಮದು ಏನು ದೊಡ್ಡ ಸಮಸ್ಯೆಪ್ಪ ಅಂದ್ರೆ, ನಾನು ಒಬ್ಬ ರೈತಾಗಿ ಏನು ಹೇಳ್ಬೇಕಪ್ಪ ಅಂದ್ರೆ ಭಾಳ ನೋವು ಅನಿಸ್ತದ. ಇವರು 8 ತಿಂಗಳಾತ ಚಾರ್ಜ್ ತೊಗೊಂಡು ಎಸ್ ಎಲ್ ಆಫೀಸಿಂದು ಇನ್ನೂವರೆಗೆ ಒಂದು ಅವಾರ್ಡೂ ಮಾಡಿಲ್ಲ ಅವರು. 8 ದಿವಸ ಆತ ಚಾರ್ಜ್ ತಗೊಂಡು ಒಂದು ಅವಾರ್ಡ್ ಕಾಪಿನೂ ಮಾಡಿಲ್ಲ ಅವ್ರು ಇನ್ನೂವರೆಗೂ. ಎಷ್ಟು ಸಮಸ್ಯೆಪ್ಪ ಅಂದ್ರೆ ಇವ್ರು ಆಲ್ರೆಡಿ ಎಲ್ಲ ರೆಡಿ ಅದಾವು, ಟೇಬಲ್ಗಳಿಗೆ ಬರೀ ಸೈ ಮಾಡಿ ಕಳಿಸಿದ್ರೆ ಮುಗಿದೋತಾವ. ಈಗ ಇನ್ನೊಂದು ಏನು ಮಾಡ್ಯಾರ ಅಂದ್ರೆ ಕನ್ಸಲ್ಟ್ ಅವಾರ್ಡ್ ಅಂತ ಮಾಡ್ರ. ನಾವೊಂದು ಸ್ವಲ್ಪ ಎಲ್ಲರಿಗೆ ಹೇಳ್ತೀನಿ, ಜಾಗೃತಿ ತಿಳ್ಕೊರಿ. ಕನ್ಸಲ್ಟ್ ಅವಾರ್ಡ್ ಅಂತೇಳಿ ಈ ಸದ್ದು ಒಂದು ಹೊಸದು ಮಾಡ್ಯಾರ. ಕನ್ಸಲ್ಟ್ ಅವಾರ್ಡ್ ಅಂತ ಮಾಡಿ ಕೇಸ್ ಏನು ಮಾಡ್ಯಾರ ಅಂದ್ರೆ ಅದನ್ನ ವಕೀಲರ ಕೈಗೆ ಕೊಡೋದು, ಅವ್ರು ಇಟ್ಟು ತಿನ್ನೋದು, ನಮಗೆ ಇಟ್ಟು ಕೊಡೋದು. ಅದನ್ನ ನಾವು ಡೈರೆಕ್ಟ್ ಇವ್ರು ಹೆಂಗೆ ಕನ್ಸಲ್ಟ್ ಅವಾರ್ಡ್ ಅಂತಾರೆ ಹಂಗೆ ರೈತರಿಗೆ ಡೈರೆಕ್ಟ್ ರೊಕ್ಕ ಹಾಕಿರಲ್ಲ. ಯಾಕೆ ನಾವು ಯಾಕೆ ಮತ್ತೆ ವಕೀಲರ ತಾಲೂಕಮ್ಮ ನೀವು ಮಾಡಿರಲ್ಲ ಅದನ್ನ ಕನ್ಸಲ್ಟ್ ಅವಾರ್ಡ್ ಮಾಡಿ ಕೇಸಿ ರೊಕ್ಕ ನಮಗೆ ಡೈರೆಕ್ಟ್ ಹಾಕ್ರಿ, ಮತ್ತೆ ವಕೀಲರು ಹೋದಂತ ಹೇಳಿ ಕೇಸಿ ಹೇಳ್ತೀರಿ. ಅದಕ್ಕೆ ನಾವು ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ತೀವಿ. ನಿಜವಾಗ್ಲೂ ನಾವು ಹೇಳ್ದಂಗ ಬಿಜಾಪುರ ಜಿಲ್ಲಾದಾಗ 7 ನದಿಗಳು ಹರಿದವು, ಆದ್ರೂ ನಾವು ಹುಚ್ಚರಾಗ್ಬಿಟ್ಟಿವಿ. ಅದರ ವ್ಯವಸ್ಥಿತವಾಗಿ ನಮ್ಮ ಗುರುಜಿಯವ್ರ ನೇತೃತ್ವದಾಗ ನಮಗೇನೋ ಒಂದು ಶಕ್ತಿ ಬಂದಂಗಾಗ್ಯದ. ಅದಕ್ಕೆ ನಾವು ಹೇಳೋದಿಷ್ಟ, ಕನ್ಸಲ್ಟ್ ಅವಾರ್ಡ್ ನೀವು ಮಾಡೋದಕ್ಕರೆ ಆದ್ರೆ ಪರ್ಫೆಕ್ಟ್ ಯಾವ್ಯಾವ ರೀತಿ ಆಗ್ಬೇಕಾಗೈತಿ ಸೀದಾ ಡೈರೆಕ್ಟ್ ರೊಕ್ಕ ಅಮೌಂಟ್ ಮಾಡ್ರಿ. ಯಾಕಂದ್ರೆ ಇಲ್ಲಾಂದ್ರೆ ನೀವು ಬರೀ ವ್ಯರ್ಥ ಮಾಡಕತ್ತೀರಿ ಸರ್. 8 ತಿಂಗಳು ನೀವು ಅವಾರ್ಡ್ ಎಸ್ ಎಲ್ ಸಾಗರ್ ಸರ್ ಹೋಗಿ ನೀವು 8 ತಿಂಗಳಾತ ಚಾರ್ಜ್ ತೊಗೊಂಡು ಇನ್ನೂವರೆಗೆ ಯಾವ ಅವಾರ್ಡು ಮಾಡಿಲ್ಲ, ಒಂದು ಕೆಲಸನೂ ಆಗಿಲ್ಲ ನಿಮ್ಮಿಂದ. ನಾವು ಬರೀ ಬಂದು ಅಡ್ಡಾಡೋಗಿ ಇವರೇ ಎಸ್ ಎಲ್ ಆಫೀಸರ್, ಇವರೇ ಮೇನ್. ಈಗ ಎಲ್ಲರೂ ನಿಜವಾಗಿ ಹೇಳ್ಬೇಕಂದ್ರೆ ಒಂದು ತಲೆಯಾಗಿ ಇಟ್ಕೋರಿ, ಯಾವತ್ತೂ ಕಾಂಟ್ರಾಕ್ಟರ್ ಮೇನಲ್ಲ, ಇಂಜಿನಿಯರ್ಗಳು ಮೇನಲ್ಲ, ಯಾವಾಗಲೂ ಎಸ್ ಎಲ್ ಆಫೀಸರ್ ಮೇನ್. ಯಾವಾಗ ಕನ್ಸಲ್ಟ್ ಅವಾರ್ಡಿಗೆ ಪ್ರಪೋಸಲ್ ಇಂಜಿನಿಯರ್ಗಳು ಕಳಿಸ್ತಾರ, ಆ ಕಳಿಸಿದ ಮೇಲೆ ಎಸ್ ಎಲ್ ರೆಡಿ ಮಾಡಿ ಕಳಿಸ್ಬೇಕು. ಅವ ಮಾಡಲ್ಲ. ಯಾಕೆ ಮಾಡಲ್ಲ? ಅವ್ರ ಕಾಂಟ್ರಾಕ್ಟ್ ರೊಕ್ಕ ಕೊಟ್ಟಿಂದ ಅವ್ರೆಲ್ಲ ಲೈನೇಜ್ ಮಾಡ್ತಾರ. ಅದು ನನಗೆ ಗೊತ್ತದ, ಅವ್ರು ಮಾಡೋದಿಲ್ಲ. ಯಾಕಪ್ಪ ಅಂದ್ರ ರೈತರ ಕಷ್ಟ ಗೊತ್ತಿಲ್ಲ ಅವ್ರಿಗೆ. ಅವರು ರೈತರ ಮಕ್ಕಳ, ಅವ್ರು ಏನು ಕಲ್ತ ಡಿಗ್ರಿ ಕಲಿಬೇಕಾದ್ರೆ ಅವರಪ್ಪ ತಂದೆ ತಾಯಿ ಎಲ್ಲ ಮಣ್ಣು ಹೊತ್ತ ಮಾಡ್ಯಾರ, ಅದು ಅರಿವಿಲ್ಲ ಅವ್ರಿಗೆ. ಅದು ಅರಿಯುತ್ತಂದ್ರೆ ಅವ್ರ ಜಾತಿ ಮಕ್ಕಳು ಅಂದ್ರೆ ಮಾಡತ್ತಿದ್ದಿಲ್ಲ ಅದನ್ನ. ಅವ್ರು ಏನದಾರ ಅಂದ್ರೆ ತಿನ್ನಕ ಹುಟ್ಟಾರ ಅವರು, ರೈತರನ್ನ ಸಾವು ಹೊಡಿಬೇಕು ಅವರು. ಅದು ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ. ದೇಶದ ಬೆನ್ನೆಲುಬು ಅಂತ ಬರೇ ಭಾಷಣದಾಗ ಹೇಳ್ತಾರ. ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಏನಾರ ಸಂವಿಧಾನ ಬರ್ದಿದ್ದಿಲ್ಲ ಅಂದ್ರ ಸರ್ವಾಧಿಕಾರಿ ಒಳಗ ಸೈನು, ಊರಾಗ ಗೌಡ್ರು, ಕುಲಕರ್ಣಿಯರು, ದನಿಯರು ಇವ್ರು ಇರೋರ. ನಾವು ಇಟ್ಟು ಹೋಗೋದ ಇನ್ನವರೆಗೆ ಚಾಕ್ರಿ ಮಾಡ್ಯಾರ ನಡಿದೇ ಇಲ್ಲ. ನಮ್ಮದು ಚಾಕ್ರಿ ಮಾಡೇ ಬದುಕಬೇಕು. ಅದಕ್ಕೆ ನಾವು ದಯವಿಟ್ಟು ಈ ಸೆಸೋಲ್ ಅಧಿಕಾರಿಗಳು ಕೇಳ್ಕೊಳ್ಳೋದು ಇಷ್ಟ. ನಿಜವಾಗಿ ಹೇಳ್ಬೇಕಂದ್ರೆ ಅವ್ರದ್ದೇ ಮೇನ್ ಪಾತ್ರ. ಉಳಿದವ್ರು ಇಂಜಿನಿಯರು ನಮ್ಮ ಜೊತೆ ಕನ್ಸಲ್ಟ್ ಇರ್ತಾರ. ಅವರು ಕೆನಲ್ ಹೊಡಿತು ಅದು ಮಾಡ್ತಂತ ಅವ್ರ ಒಬ್ಬರ ಮುಖ ನೋಡ್ತೀವಿ ನಾವು. ಉಳಿದವ್ರು ಒಬ್ಬರು SL ಅವ್ರ ನಮ್ಮ ಊರಿಗೆ ಬಂದಿದ್ದು ಕೇಳ್ರಿ, ಇತಿಹಾಸ ತೋರಿಸ್ಬೇಕಾದ್ರೆ ಎಲ್ಲರೂ ಬರೀ ಇಂಜಿನಿಯರ್ ಬಗ್ಗೆ ಕೇಳ್ತೀವಿ ನಾವು. ಇಂಜಿನಿಯರ್ ಮೇನ್ ಅಲ್ಲ, ಕಾಂಟ್ರಾಕ್ಟರ್ ಮೇನ್ ಅಲ್ಲ, SL ಮೇನ್. ಅದಕ್ಕೆ ನಾವು ಗುರುಜರು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಇದೊಂದು ನೀವು ಮಾಡಿದ್ ನನಗೆ ಭಾಳ ದೊಡ್ಡ ನನ್ನ ಮನಸ್ಸಿನಾಗ ಇರುತ್ತಾನೆ, ನನಗೆ ಇರ್ತದಂತ ಹೇಳಿ ಒಂದೆರಡು ಮಾತುಗಳು ಮುಗಿಸ್ತೀನಿ. ಸರ್ ಅದು 8 ತಿಂಗಳ ತಾವು ಏನು ಮಾಡಿಲ್ಲ ಅಂತ ಹೇಳ್ತಾರಲ್ರಿ, ಹೆಂಗ್ರಿ ಅದು? ಏ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಬ್ರು ಮಾತಾಡಕ್ಕೆ ಅಡ್ಡ ಮಾತಾಡ್ಬೇಡ. ಅವ್ರ ವಿಷಯ ಹೇಳಿದ್ರಲ್ಲ ಚಂದಂಗಿ, ಅದು ನಮ್ಗೆ ಗೊತ್ತಿರಲ್ಲ ವಿಷಯ ಅವ್ರು ಹೇಳಿದ್ರಲ್ಲ. ಈಗ ಅವ್ರು ಏನು ಹೇಳ್ತಾರೆ ಸ್ವಲ್ಪ ಕೇಳೋಣ. 2 ನಿಮಿಷ ಶಾಂತಿ ಇರ್ರಿ. ತಿಂಗಳ ಈಗ ಒಂದು ಶಿಸ್ತು ಕೇಳಿರಿ. ಅಡ್ಡ ಈಗ ಅಣ್ಣಾಜಿ ಮಾತಾಡಿದ್ರ ವಿಷಯ ಈ ತಮ್ಮ ಕೊಡ್ರಿ ಹೇಳ್ತಾರೆ ಅವ್ರನ್ನ ಪ್ರಶ್ನೆ ತೆಳಗ್ ಕೊಡ್ರಿ. ಏ ಕೊಡ್ರಿಪ್ಪ ಕೆಳಗಲ್ಲಿ ಕೊಡ್ರಿ ಅಲ್ಲಿ ಏನಪ್ಪ ಒಟ್ಟ ನಡು ಕೇಳೋದು ಮನುಷ್ಯ ಬತ್ತಪ್ಪ ಅಂದ್ರೆ ಅನ್ನೋದು ಏನಿದೆ, ಹಂಗೆಲ್ಲ ಇರಂಗಿಲ್ಲ. ಇಲ್ಲಿ ಎಲ್ಲ ವೇದಿಕೆ ಮೇಲೆ ಲೀಡರ್ದಾರಲ್ಲ ಒಬ್ರು ಕೇಳತ್ತಾರ, ನೀವು ಗಪ್ ಕೊಂಡ್ರೆ ಅಂತ ಹೇಳೋದನ್ನ ಕೊಡತ್ತ ಅವ್ರಿಗೆ ಮೈಕ್. ಅವ್ರು ಮಾತಾಡ್ದಾಗ ಏನು ಮಾತಾಡ್ತಾವ ಅಂದ್ರಿದ್ರೆ ಅವ್ನು ಏನು ಬೇಕಾದ್ ಮಾತಾಡ್ಲಿ, ಕೇಳಾಕ ಇಲ್ಲಿ ಗುರುಗಳದಾರು, ಇಲ್ಲೆಲ್ಲ ಭಾಳಷ್ಟು ಲೀಡರ್ಗಳದಾರ. ನಡು ಯಾರ ಮಾತಾಡ್ರಿಪ್ಪ ಅಂತಂದ್ರೆ ನಾವು ಎದ್ದು ಹೋಗ್ತೀವ, ಮತ್ತು ಒಟ್ಟ ಮಾತಾಡೋಂಗಿಲ್ಲ. ಈಗ ಮಾತಾಡಿರಲ್ಲ ಅವ್ರ ಅದ್ರ ಬದಲು ಪರಿಪೂರ್ಣವಾಗಿ ಹೇಳ್ಯಾರ ಅನ್ಯಾಯ ಆಗಿದ್ದ, ಅದಕ್ಕೆ ಅವ್ರು ಉತ್ತರ ಕೊಡಲಿ, ಸ್ವಲ್ಪ ಶಾಂತರು. ಇಲ್ಲಿ ನಿಂತವ್ರು ಸ್ವಲ್ಪ ಏನು ನೆಳೈತೆ ಬರಲ್ಲ ಇಲ್ಲಿ
ತಮ್ಮ ಅವ್ರಕ್ಕಿಂತ ಹೆಚ್ಚು ನೀವು ಭಯ ಮಾಡಬೇಡ್ರಿ, ಸ್ವಲ್ಪ ಶಾಂತ ಇರ್ರಿ. ಅವ್ರು ಒಬ್ಬರು ಸರಸ್ತಿರ್ 8 ಮಂದಿ ಭಯ ಮಾಡ್ತಿರಲ್ಲ, ಸ್ವಲ್ಪ ತಡ್ರಿ. ತಮ್ಮ ಬರೀ ಕಡೆ ಆ ಪೊಲೀಸ್ ಅಧಿಕಾರಿಗಳು ಬಿಟ್ಟು ಬಂದ್ಬಿಡ್ರಿ, ಈ ಕಡೆ ಬಿಡ್ರಿ, ಈ ಕಡೆ ಬರ್ರಿ. ಇಲ್ಲಿ ನೆಳ ಐತೆ ಬರ್ರಿ ಆರಾಮ. ಇಲ್ಲ ಊಟ ಮಾಡ್ಬಾರ ಹೋಗ್ರಿ. ಸ್ವಲ್ಪ ನೆಳಕ್ಕೆ ಕೊಡ್ರಿ ತಮ್ಮ, ಈ ಕಡೆ ಬೈ ಅಧ್ಯಕ್ಷ ಬರ್ರಿ ಈ ಕಡೆ. ನಿಮ್ಮ ಮ್ಯಾಗ ಬರ್ರಿ ನೀವು ಬರ್ರಿ ಈ ಕಡೆ ಮ್ಯಾಗ ತಮ್ಮ ಅವ್ರದ್ರ ಉತ್ತರ ಮುಗಿಲ್ಲ ಮಾತಾಡಕ್ಕೆ 10 ನಿಮಿಷ ಕೊಡ್ದೈತೆ ಬಾ ತಮ್ಮ, ನಿಂದೈತೆ ಮೈಕ್ ಮ್ಯಾಗ ಬಾ ಕಡೆ, ಆಮೇಲೆ ಮಾತಾಡಕ್ಕೆ ಬಾ ತಮ್ಮ. ಈ ಕಡೆ ಮ್ಯಾಗ ಬಾಲ, ಇಲ್ಲಾಂದ್ರೆ ಹಿಂದರ ಹೋಗಿಬಿಡ ಕಡೆ. ಸ್ವಲ್ಪ ಸರದ್ ಬಿಡ್ರಿ, ಈ ಕಡೆ ಸರದ್ ಬಿಡ್ರಿ. ಸರ್ ನಿಮಗೆ ಚೇರ್ ಐತಿಲ್ರಿ? ಕೊಡಿ ಸರ್. ನೀವು ಆರಾಮ್ ಕೊಂಡ್ರಿ, ನಮ್ಮ ರೈತರ ಮಕ್ಕಳದ್ರಿ, ನೀವು ಗಚ್ಕೊಂಡಿರ್ಬೇಕು. ಸರ್ ಅದೊಂದು ಉತ್ತರ 8 ತಿಂಗಳ ಸರ್ ಕೊಡ್ರಿ, ಉತ್ತರ ಕೊಡ್ತಾರೆ. ಸರ್ ಉತ್ತರ ಕೊಡ್ತಾರೆ, ಕೇಳಿಸ್ಕೊರಪ್ಪ. ಅದು 8 ತಿಂಗಳದ್ದು. ಓಕೆ, ಕಲ್ಲೂರು ಸರ್ದಾಗ ಮಾತಾಡ್ರಿ ನೀವು. ಎಲ್ಲರಿಗೂ ನಮಸ್ಕಾರ. SL ಅವ್ರಿಗೆ ಒಂದು ಕ್ವಶನ್ ಮಾಡಿದ್ರಿ. ಇವಾಗ ಸುಮಾರು 7-8 ತಿಂಗಳಿಂದ ಏನೂ ಕೆಲಸ ಆಗಿಲ್ಲ ಅಂತೇಳಿ. ನನ್ನ ಹೆಸರು ಮಾರುತಿ ಬ್ಯಾಕೋಡ್, ಸ್ಪೆಷಲ್ DC. ನಮ್ಮ ಆಫೀಸ್ ಬಾಗಲಕೋಟೆಯಲ್ಲಿರುತ್ತೆ. ಈ ಬಿಜಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಥ ಲ್ಯಾಂಡ್ ಅಕ್ವಿಸಿಷನ್ ಪ್ರಕರಣಗಳು ಏನಿರ್ತವೆ ಅವೆಲ್ಲೂ SL ಅವ್ರ ಮುಖಾಂತರ ನಮಗೆ ಬರುತ್ತೆ. ನಮ್ಮಿಂದ ಕೂಡ ಅಲ್ಲಿಂದ ಅದು ಪ್ರೊಸೆಸ್ ಆಗುತ್ತೆ, ಮುಂದಾಗತ್ತೆ. ಈಗ ನಾಗರಬೆಟ್ಟ ಏತ ನೀರಾವರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ನಮಗೆ ಇಂಜಿನಿಯರ್ಸ್ ಕಡೆಯಿಂದ 247 ಎಕರೆಗೆ, ಕಾಲುವೆಗೆ ಸಂಬಂಧಪಟ್ಟಂತೆ 247 ಎಕರೆ ಏನಾಗಿದೆ ಅಂತಂದರೆ ಪ್ರಪೋಸಲ್ ಬಂದಿದೆ. ಆ 247 ಎಕರೆಯಲ್ಲಿ ಈಗಾಗಲೇ ನಾವು ಜನರಲ್ ಅವಾರ್ಡನ್ನು 78 ಎಕರೆಗೆ ಅವಾರ್ಡ್ ಮಾಡಿದ್ದೀವಿ. ಇನ್ನು ಉಳಿದಂಥ 169 ಎಕರ್, 169 ಎಕರೆ 15 ಗುಂಟೆ ಇದೆ. ಆ 169 ಗುಂಟೆಗೆ ಏನಿದೆ, ಎಲ್ಲ ಏನು ಪ್ರಪೋಸಲ್ ಇದ್ದಾವೆ ಸುಮಾರು ಒಂದು 7-8 ಹಳ್ಳಿಗಳಿಂದ ಎಲ್ಲವೂ JMC ಮುಗಿದಿದೆ. ಬಟ್ ಇನ್ ಬಿಟ್ವೀನ್ ಏನಾಯಿತು ಅಂತಂದರೆ ನಮ್ಮ ಸರ್ಕಾರದಲ್ಲಿ ಒಂದು ಆದೇಶ ಆಯಿತು. ಏನಂತಂದರೆ 9/10/2025 ತಮಗೆಲ್ಲರಿಗೂ ಗೊತ್ತಿರಬೇಕು. ಅವ್ರು ಹೇಳಿದ್ರು ಸರ್ ಒಬ್ಬರು, ಕನ್ಸೆಂಟ್ ಅವಾರ್ಡಿಗೆ ಸಂಬಂಧಪಟ್ಟಂತೆ ಅಂತೇಳಿ. ಸೊ ಆ ಆದೇಶ ಆದಮೇಲೆ ಅದೊಂದು ರೂಪರೇಷೆ ಪಡೆದುಕೊಳ್ಳಿಕ್ಕೆ ನಮಗೆ ಹೆಚ್ಚು ಕಡಿಮೆ ಡಿಸೆಂಬರ್ ಎಂಡ್ವರೆಗೂ ಆಯಿತು. ಬಟ್ ಜನವರಿಯಿಂದ ಹೆಚ್ಚು ಕಡಿಮೆ ಆಗಿ ನಮಗೆ ಲ್ಯಾಂಡ್ ಅಕ್ವಿಸಿಷನ್ ಸಂಬಂಧಪಟ್ಟಂತೆ ಒಂದಷ್ಟು ರೂಪರೇಷೆಗಳು ಗೈಡ್ಲೈನ್ ಸಿಕ್ಕ ಮೇಲೆ ನಾವು ಏನು ಮಾಡಿದ್ವಿ ಅಂದರೆ ಲ್ಯಾಂಡ್ ಅಕ್ವಿಸಿಷನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿ ಅದಾದಮೇಲೆ ಏನಾಯ್ತು ಅಂತಂದರೆ ಈ ನಾಗರಬೆಟ್ಟ ಏತ ನೀರ ಇರ್ಬೋದು, ಬಾಗಲಕೋಟೆ ಸಂಬಂಧಪಟ್ಟಂತಿರ್ಬೋದು, ಬಿಜಾಪುರ ಸಂಬಂಧಪಟ್ಟಂತಿರ್ಬೋದು, ಅಲ್ಲಿಂದ ಏನಾಯ್ತು ಅಂದರೆ ಪ್ರತಿ ಹಳ್ಳಿಗಳಿಗೂ ನಾವು ಗ್ರಾಮ ಸಭೆ ಮಾಡಬೇಕು. ಗ್ರಾಮ ಸಭೆಯಲ್ಲಿ ಎಷ್ಟು ಜನರು ನೀವು ಅದಕ್ಕೆ ನಮಗೆ ಒಪ್ಪಿಗೆ ಕೊಡ್ತೀರಿ, ಆ ಒಪ್ಪಿಗೆಯನ್ನು ತಗೊಂಡು ನಮಗೆ ಅವಾರ್ಡ್ ಮಾಡ್ಬೇಕಂತ ಹೇಳಿದ್ದೆ. ಅದು ನಾವೇನು ಮಾಡಿದ್ವಿ ಅಂದರೆ ಇದೆಷ್ಟೋ ಜನರಿಗೆ ಮನವರಿಕೆ ಇರಲಿಲ್ಲ ಬಿಗಿನಿಂಗಿಂದ ಬಂದಾಗ. ಅದನ್ನು ನಾವು SL ಅವ್ರ ಮುಖಾಂತರ, ಆಮೇಲೆ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ, ಆಮೇಲೆ ನಮ್ಮಲ್ಲಿ ಕೋರ್ಟ್ ಲೀಗಲ್ ಸೆಲ್ DLS ಇರುತ್ತೆ ಅವ್ರ ಮುಖಾಂತರ, ಹಾಗೆ ನಮ್ಮ ಮೇಲಾಧಿಕಾರಿಗಳ ಮುಖಾಂತರ ಇದನ್ನೇನು ಮಾಡಿದ್ವಿ ಅಂದರೆ ಪ್ರತಿ ಹಳ್ಳಿಗಳಿಗೂ ಪ್ರಚುರಪಡಿಸ್ತೀವಿ. ಆಮೇಲೆ ತಮಗೂ ಗೊತ್ತಿರ್ಬೋದು, ಸುಮಾರು ಹಳ್ಳಿಗಳಲ್ಲಿ ನಮ್ಮವ್ರು ಬಂದು ಗ್ರಾಮ ಸಭೆ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಏನು ಈ ಕನ್ಸೆಂಟ್ ಅವಾರ್ಡ್ ಅಂದರೆ ಯಾವ ರೀತಿ ಆಗ್ತಾ ಇದೆ, ಏನಾಗ್ತಿದೆ ಅಂತ ತಮಗೆಲ್ಲರಿಗೂ ಅದನ್ನು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಸೊ 9/10/2020 ಆದೇಶ ಏನಾಯ್ತು ಅಂದರೆ ತಮಗೆಲ್ಲರಿಗೂ ಅಂದರೆ ಪ್ರತಿ ಎಕರೆಗೆ ಒಣ ಬೇಸಾಯ ಇದ್ದರೆ ಪ್ರತಿ ಎಕರೆಗೆ 25 ಲಕ್ಷ ಮತ್ತು ನೀರಾವರಿ ಇದ್ದರೆ 30 ಲಕ್ಷ ಅಂತೇಳಿ ಒಂದು ರೇಟ್ ಫಿಕ್ಸೇಷನ್ ಆಯಿತು. ಆಮೇಲೆ ತಮ್ಮ ಜಮೀನುಗಳಲ್ಲಿ ಏನಾದರೂ ಮರಮಾಲಿಕೆಗಳಿದ್ದರೆ ಅದನ್ನು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಿಂದ, ಸ್ಟ್ರಕ್ಚರ್ಸ್ ಇದ್ದರೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಿಂದ ವ್ಯಾಲ್ಯೂಯೇಷನ್ ಮಾಡಿ ಅದಕ್ಕೂ ಕೂಡ ನಾವು ಅವ್ರು ಏನು ರೇಟ್ ಕೊಟ್ಟಿರ್ತಾರೋ ಅದನ್ನು ಕೂಡ ಸೊಲ್ಯೂಷನ್ ಸೇರಿಸಿ ನಾವು ನಿಮಗೆ ಕೊಡ್ತಾ ಇರೋದು ಅಂತೇಳಿ ಆಗಿದೆ. ಬಟ್ ಇನ್ ಬಿಟ್ವೀನ್ ಏನಾಯ್ತು ಅಂದರೆ ಸುಮಾರು ಹಳ್ಳಿಗಳು ಇರೋದರಿಂದ SL ಆಯಿತು, SL ಆಫೀಸಿಂದ ಆಯಿತು, ಅಲ್ಲಲ್ಲಿ ಗ್ರಾಮ ಸಭೆಗಳು ಆಗ್ತಾ ಇದ್ದಾವೆ. ಸೊ ಅದೇ ರೀತಿ ಈ 6-8 ತಿಂಗಳಿಂದ ಅಂತ ಹೇಳಿದ್ರಿ. ಬಟ್ ಅವರು ಕಾರಣಾಂತರಗಳಿಂದ ಒಬ್ಬರು ಹಿಂದಿನ SL ಇದ್ದರು, ಅವರ ರಿಲೀವ್ ಆದಮೇಲೆ ಇವರಿಗೆ ನಾವು ಚಾರ್ಜ್ ಕೊಟ್ವಿ. ಬಂದಮೇಲೆ ಬಟ್ ಬಂದಾಗ ಇದೆಲ್ಲ ರೇಟ್ ಫಿಕ್ಸೇಷನ್ನು, ಸ್ಪೆಷಲ್ ಕ್ಯಾಬಿನೆಟು ಇದೆಲ್ಲ ಇತ್ತು. ಅದನ್ನು ಮಾಹಿತಿ ಮಾಡೋದ್ರಲ್ಲೇ ಸುಮಾರು ನಮಗೆ ಟೈಮ್ ಹೋಯಿತು. ಸೊ ಅಂಥದ್ದೆಲ್ಲ ಮಾಹಿತಿ ಮಾಡಿ ಇದನ್ನು ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಡಿಲೇ ಆಯಿತು. ಒಂದು ಎರಡನೇದೇನಂತಂದರೆ ಈ ಕನ್ಸೆಂಟ್ ಅವಾರ್ಡ್ಗಳು ನಾವು ಪ್ರತಿ ಹಳ್ಳಿಗೆ ಬರಬೇಕು, ಈ ರೇಟನ್ನು ತಮಗೆ ತಿಳಿಸ್ಬೇಕು. ತಾವು ಯಾರು ನಮಗೆ ಇಲ್ಲಿ ಒಪ್ಪಿಗೆ ಕೊಡ್ತಿರೋ ಅದನ್ನು ಮಾತ್ರ ನಾವು ಮುಂದುವರಿಬೇಕಾಗತ್ತೆ. ತಾವು ಒಪ್ಪಿಗೆ ಸೂಚಿಸುವವರೆಗೂ ನಾವು ಇದನ್ನು ವೇಟ್ ಮಾಡಲೇಬೇಕಾಗತ್ತೆ. ಸರ್ ಈಗ ಟೋಟಲ್ ಆಗಿ ಈ 169 ಎಕರೆ ಇವಾಗ ನಮಗೆ ಅವಾರ್ಡ್ ಹಂತದಲ್ಲಿದೆ ಸರ್. ಈ ರೈತರು ನಮಗೆ ದಯವಿಟ್ಟು ತಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮ ಸರ್ಕಾರದ ಪರವಾಗಿನೂ ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲರಿಗೂ. ಈ ಕನ್ಸೆಂಟ್ ರೇಟ್ಗೆ ನಾವೇನು ಹೇಳಿದ್ವಿ ಸರ್, ಪ್ರತಿ ಎಕರೆಗೆ 25 ಲಕ್ಷ ಒಣ ಬೇಸಾಯಕ್ಕೆ 30 ಲಕ್ಷ ನೀರಾವರಿಗಿದೆ.
ಇದಕ್ಕೆ ತಾವು ಒಪ್ಪಿಗೆ ಸೂಚಿಸಿ ನಮಗೆ ಕೊಟ್ರೆ, ಈಗಾಗಲೇ ತಮ್ಮ ಗ್ರಾಮಗಳಿಗೆ ಬಂದು ನಮ್ಮ SL ಅವರು ಗ್ರಾಮ ಸಭೆ ಮಾಡಿದ್ದಾರೆ. ಆ ಗ್ರಾಮ ಸಭೆ ಮೂಲಕ ತಾವು ಇವಾಗ ಒಪ್ಪಿಗೆ ಸೂಚಿಸಿದರೆ ಈ ಸಭೆಯ ಮೂಲಕನಾದರೂ ಈ ಸಭೆಯ ಮೂಲಕನಾದರೂ ಅವ್ರು ಒಪ್ಪಿಗೆ ಸೂಚಿಸಿ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಕೊಟ್ಟರೆ ವಿದಿನ್ 45 days to 2 months ಅಲ್ಲಿ ನಾವು ಈ ಕನ್ಸಂಟ್ರೇಟ್ ಏನು ಹೇಳಿವೋ ಅದನ್ನು ಅವರಿಗೆ ನಾವು ತಲುಪಿಸ್ತೀವಿ ಸರ್. ಈ ನಾಗರ ಬೆಟ್ಟ 169 ಎಕರೆ ಏನಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಈ ಮೂಲಕ ತಲುಪಿಸ್ತೀವಿ ಸರ್. ಸೊ SL ಅವರು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಈ ಇನ್ ಬಿಟ್ವೀನ್ ಆಗಿರ್ತಕ್ಕಂಥ ಈ ಡೆವಲಪ್ಮೆಂಟ್ಸ್ಗಳಲ್ಲಿ ಮಾಹಿತಿ ಆಗಿರ್ಬೋದು, ಆಮೇಲೆ ಈ ಗ್ರಾಮ ಸಭೆ ಆಗಿರ್ಬೋದು, ಹೊಸದಾಗಿ ಆದೇಶ ಬಂದಿರೋದ್ರಿಂದ ಪ್ರತಿ ಹಳ್ಳಿಗೂ ರೀಚ್ ಆಗ್ತಾ ಇದ್ದಾರೆ. ಸೊ ಕೆಲಸಗಳು ಆಗ್ತಾ ಇದ್ದಾವೆ. ನೀವು ಈ ಮೂಲಕ ನಮಗೇನಾದರೂ ಕನ್ಸೆಂಟ್ ಒಪ್ಪಿಗೆ ಸೂಚಿಸಿ ಅದರಂತೆ ನಮಗೆ ಎಲ್ಲರೂ ಕನ್ಸೆಂಟ್ ಬಾಂಡಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಕೊಟ್ಟರೆ ನಾವು ಅದನ್ನು ಸೂಕ್ತ ಕ್ರಮ ವಹಿಸಿ ಅದನ್ನು ಬೇಗ ಅವಾರ್ಡ್ ಮಾಡಿಕೊಡ್ತೀವಿ ತಮಗೆ. ಹಲೋ, ತಡ್ರಿ ಅಣ್ಣ. ಅಲ್ಲ, ಈಗ ನಾಗರ ಬೆಟ್ಟಕ್ಕೆ ಸಂಬಂಧಪಟ್ಟ ಅಲ್ಲಲ್ಲ ಒಂದು ನಿಮಿಷ ಮಾತಾಡೋಣ, ಕೋರ್ಟಲ್ಲಿ ಹೇಳೋಣ. ಈಗ ನಾಗರ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಸಭೆಗಳಾಗ್ತಾ ಇದಾವೆ. ಈ 169 ಎಕರೆಗೆ ಸಂಬಂಧಪಟ್ಟಂತೆ ಕ್ವಶನ್ ಮಾಡಿ ಅದನ್ನ ಹೇಳೋಣ. ಕೋರ್ಟ್ದು ಏನಿದೆ ಅದನ್ನ ಫರ್ದರ್ ನಾನು ಹೇಳ್ತೀನಿ. ಈ ನಾಗರ ಬೆಟ್ಟ ಸಂಬಂಧಪಟ್ಟಂತೆ ಹೇಳಿ, ಅದನ್ನ ಕೋರ್ಟದ ನಿಮಗೆ ಹೇಳ್ತೀನಿ ಆಮೇಲೆ. ಅಲ್ಲ ಒನ್ ಬೈ ಒನ್ ಮಾಡೋಣ, ಎಲ್ಲ ಮಿಕ್ಸಪ್ ಬೇಡ ಸರ್. ನಾವೇನು ಹೇಳ್ಬಾರ್ದಂತ ಹೇಳ್ತಾ ಇಲ್ಲ. ಅಲ್ಲ ಸರ 2012 ಹೋಗಿದ್ರೆ ನಮ್ಮಲ್ಲ ಆಯ್ತು. ಈಗ ಸ್ವಲ್ಪ ಕೇಳ್ರಿ, ನಾನು ಮಾತಾಡೋದು 2012 ಹೋಗ್ಯದ. 2012 ಆಸ್ತಿ ಹೋಗ್ಯದ್ರಿ. ಆಸ್ತಿ ಹೋಗ್ಬೇಕು ಕಡ್ಕೊಳ್ಳೋದಾಗ ಒಂದು 2 ಸರ್ವೆ ನಂಬರ್ದವ್ರಿಗೆ 58 ಲಕ್ಷ ರೂಪಾಯಿ ಪರಿಹಾರಧನ ಕೊಟ್ಟಾರೆ ಸರ್. 2 ಸರ್ವೆ ನಂಬರ್ದವ್ರಿಗೆ ಕೊಟ್ಟಾರ. ಉಳ್ಕಾದವ್ರಿಗೆ ನಮ್ಮ ಪರಿಹಾರ ಇಲ್ಲ. ವಕೀಲರ ತಕ್ಕ ಹೋದ್ರು ಸಮಸ್ಯೆನೇ, ಇಲ್ಲಿ ಬಂದರೂ ಸಮಸ್ಯೆನೇ. ಇಲ್ಲಿ ಹೋದ್ರೆ ಅಲ್ಲಿ ಹೋಗು, ಅಲ್ಲಿ ಹೋದ್ರೆ ಇಲ್ಲಿ ಹೋಗು. ಅದಕ್ಕೆ ನಮಗೆ ಏನು ದಾರಿ ಅದು ಈಗ ಹೇಳಿದ್ರಲ್ಲ ನಾಗರ ಬೆಟ್ಟದವ್ರಿಗೆ, ಹಾಗೆ ನಮಗೊಂದು ದಾರಿ ಹೇಳಿದ್ರೆ ಸುಮ್ಮನೆ ನಮ್ಮ ಮನೆಗೆ ಹೋಗ್ತು, ಇಲ್ಲ ಹೊರನೇ ಹೋಗ್ಯದ ಬಿಟ್ಟುಬಿಟ್ರಪ್ಪ ಅಂದ್ರೆ ಮತ್ತೆ ಬರೋದೇ ಇಲ್ಲ. ಮತ್ತೆ ಅವ್ರು ಹೇಳಿದ್ರಲ್ಲ ಬುಡಕಿನ ಹರ್ಕೊಂಡು ತೊಳಕ್ಕೆ ಹಾಕಿಲ್ಲ, ಸುಮ್ಮನೆ ನಮ್ಮ ಮನೆಗೆ ಹೋಗ್ಬಿಡ್ತೀವಿ ರೀ. ಎಸ್ ಸರ್, ಈ ಕೋರ್ಟಿಗೆ ಸಂಬಂಧಪಟ್ಟಂಗೂ ಕೂಡ ಏನಾಯ್ತು ಅಂದರೆ ಸುಮಾರು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿ ಒಂದು ಸ್ಪೆಷಲ್ ಕ್ಯಾಬಿನೆಟ್ ಮಾಡಿ ಆ ಕ್ಯಾಬಿನೆಟಲ್ಲಿ ಕೂಡ ಏನಾಯ್ತು ಅಂದರೆ ಸರ್, ಈ ಬಿಜಾಪುರ ಭಾಗದಲ್ಲೇ ಸುಮಾರು 29 ಕೇಸುಗಳು ಕೋರ್ಟಲ್ಲಿ ಇರೋದ್ರಿಂದ ಒಂದು ಮೀಡಿಯೇಷನ್ ಮೂಲಕ ಅಥವಾ ಲೋಕ್ ಅದಾಲತ್ ಮೂಲಕ ಬಗೆಹರಿಸ್ಕೋಬೇಕಂತೇಳಿ ಒಂದು ಇತ್ಯರ್ಥ ಮಾಡಿದ್ವಿ ಸರ್. ಆ ಲೋಕ್ ಅದಾಲತಲ್ಲೂ ಕೂಡ ಏನು ಮಾಡಿದ್ವಿ ಸರ್, ಪ್ರತಿ ಎಕರೆಗೆ ಒಣ ಬೇಸಾಯ ಇದ್ದರೆ 25 ಲಕ್ಷ ಮತ್ತು ನೀರಾವರಿ ಇದ್ದರೂ ಕೂಡ 30 ಲಕ್ಷ ಅಂತೇಳಿ ರೇಟ್ ಫಿಕ್ಸೇಷನ್ ಆಯ್ತು ಸರ್. ಅದರಂತೆ ಈಗ ನಮಗೆ ಸುಮಾರು 1600 ಕೇಸ್ಗಳು ಜಾಯಿಂಟ್ ಮೆಮೊ ಸಬ್ಮಿಟ್ ಆಗಿದ್ದಾವೆ ಸರ್. ಅದರಂತೆ ಒಂದು ನಿಯರ್ಲಿ 800 ಕೇಸ್ಗಳು ಕೂಡ ನಮ್ಮದು ಕೋರ್ಟಿಂದ ಆದೇಶ ಆಗಿದೆ ಸರ್. ಅದರಂತೆ ಅವ್ರಿಗೆ ಪ್ರತಿ ಎಕರೆಗೆ ಎಷ್ಟು ಅಮೌಂಟ್ ಆಗಬೇಕಿತ್ತು ಅದನ್ನು ಕೂಡ ನಾವು ಡೆಪಾಸಿಟ್ ಮಾಡಿದ್ದೀವಿ ಸರ್. ಅದು ಒಂದು ಹಂತವಾಗಿ ಆಗ್ತಾ ಇದೆ. ತಮ್ಮದು ಹೇಳ್ತಾ ಇದ್ರೆ 2012 ಆಗಿದೆ ಅಂತ ಹೇಳ್ತಾ ಇದ್ರೆ ಸರ್, ಇವೇನಾಗ್ತಿದೆ ಅಂದರೆ SL ಅವಾರ್ಡ್ ಆಗ್ತದೆ. SL ಅವಾರ್ಡ್ ಆದಮೇಲೆ ತಾವು 64 ರೆಫರೆನ್ಸ್ ರೆಡಿ ಅರ್ಜಿ ಹಾಕ್ತೀರಾ. ಅರ್ಜಿ ಅದು ಸಂಬಂಧಪಟ್ಟ ಡಿಸ್ಟಿಕ್ ಕೋರ್ಟಿಗೆ ಹೋಗುತ್ತೆ. ಡಿಸ್ಟಿಕ್ ಕೋರ್ಟಲ್ಲಿ ಹಿಯರಿಂಗ್ ಆಗುತ್ತೆ. ಅದೇ ಒಂದು ನಿಮಿಷ ಹೇಳ್ತೀನಿ. ಆರ್ಡರ್ ಆಗುತ್ತೆ. ಆರ್ಡರ್ ಆದಮೇಲೆ ಏನಾಗುತ್ತೆ ಅಂದರೆ ಸರ್, ಅದು ಹೆಚ್ಚು ಕಡಿಮೆ ಆರ್ಡರ್ ಆಗ್ತವೆ ಅಂತಂದರೆ ಈಗ ಒಂದು ಲಿಮಿಟ್ ಅಂದರೆ ಒಂದು ರೇಟ್ ಆಗಬೇಕಾಗಿರುತ್ತೆ, ಅದಕ್ಕಿಂತ ಹೆಚ್ಚಿಗೆ ಆಗುತ್ತೆ. ಅದು ನಮಗೆ ಅಪೀಲು ನೋ ಅಪೀಲ್ ಅಂತೇಳಿ ಒಂದು ಲೀಗಲ್ ಸೆಲ್ ಇರುತ್ತೆ. ಈ ಕೇಸು ಇದು ಏನು ಅಂದರೆ ವೇರಿಯಾಗಿ ಆರ್ಡರ್ ಆಗಿದೆ, ನೀವು ಇದನ್ನು ಅಪೀಲ್ ಮಾಡಿ ಅಂತೇಳಿ ನಮ್ಗೊಂದು ಲೀಗಲ್ ಸೆಲ್ನವ್ರು ಒಪಿನಿಯನ್ ಕೊಟ್ಟರೆ ಅದನ್ನ ನಾವು ಸಂಬಂಧಪಟ್ಟ ಹೈಕೋರ್ಟಲ್ಲಿ ಅಪೀಲ್ ಮಾಡಿರ್ತೀವಿ. ಸೊ ಮತ್ತು ಅದು ಅಪೀಲಲ್ಲಿ ಹೋದಾಗ ಅಲ್ಲಿ ಏನಾಗುತ್ತೆ, ಇತ್ಯರ್ಥ ಆಗೋವರೆಗೂ ಅದು ನಮಗೆ ಪೆಂಡಿಂಗ್ ಇರುತ್ತೆ ಸರ್ ಹೈಕೋರ್ಟಲ್ಲಿ. ಈಗ ತಾವು ಹೇಳ್ತಾ ಇದ್ರೆ ಕೆಲವೊಂದು ಸರ್ವೆ ನಂಬರಲ್ಲಿ ನೀವು ದುಡ್ಡು ತುಂಬಿದ್ರೆ, ಕೆಲವೊಂದು ಸರ್ವೆ ನಂಬರಲ್ಲಿ ದುಡ್ಡು ತುಂಬಿಲ್ಲ ಅಂತ. ಕೆಲವೊಂದು ಸರ್ವೆ ನಂಬರ್ಲಿ ಯಾಕೆ ತುಂಬಿದೆ ಅಂದರೆ ಕೆಲವೊಂದು ಇಲ್ಲಿ ಡಿಸ್ಟಿಕ್ ಕೋರ್ಟಲ್ಲಿ ಆರ್ಡರ್ ಆದಮೇಲೆ ಆ ಕೇಸ್ಗಳು ಏನಾಗ್ತಾವೆ ಅಂದರೆ ಹೈಕೋರ್ಟ್ ಹೋಗಿರ್ತವೆ. ಹೈಕೋರ್ಟಲ್ಲಿ ಅವರು ಹಿಯರಿಂಗ್ ಮಾಡಿ ಒಂದು ಇಂಟ್ರಿಮ್ ಆದೇಶ ಅಂದರೆ ಮಧ್ಯಂತರ ಆದೇಶ ಅಂತ ಮಾಡ್ತಾರೆ. ಆ ಮಧ್ಯಂತರ ಆದೇಶದಲ್ಲಿ ಏನಾಗುತ್ತೆ ಅಂದರೆ ಕೋರ್ಟ್ ಒಂದು ಕಂಡೀಷನ್ಸ್ ಹಾಕಿ ನೀವು ಇಷ್ಟು ಅಮೌಂಟನ್ನು ತುಂಬ್ರಿ ಅಂತೇಳಿ ಹಾಕ್ತಾರೆ. ಒಂದೊಂದು ಕಡೆ 50% ಹೇಳ್ತಾರೆ, ಕೆಲವೊಂದು ಕಡೆ 25% ಹೇಳ್ತಾರೆ. ಆ ರೀತಿಯಾಗಿ ತುಂಬಿರ್ತೀವಿ ಹೊರತಾಗಿ ಅದು ಪೂರ್ತಿ ಆದೇಶ ಆಗಿರಂಗಿಲ್ಲ. ಕೋರ್ಟ್ ಆದೇಶದ ಪ್ರಕಾರ ನಾವು ತುಂಬಿರ್ತೀವಿ. ಅವಷ್ಟು ಆಗಿದ್ದಾವೆ ಹಿಂದಿನವರು. ಇವಾಗ ಏನಾಗ್ತಿದೆ ಅಂದರೆ ಲೋಕ್ ಅದಾಲತಲ್ಲಿ ತಾವು ಬಂದರೆ ಈಗ ನಾವೇನು 25 ಲಕ್ಷ 30 ಲಕ್ಷ ಹೇಳಿದ್ವಿ ಸರ್, ಇದ್ರ ಪ್ರಕಾರ ಒನ್ ಟೈಮ್ ಸೆಟಲ್ಮೆಂಟ್ ಆಗುತ್ತೆ. ಇದು ಪೂರ್ತಿ ಕ್ಲಿಯರ್ ಆಗುತ್ತೆ. ಈಗ ಸುಮಾರು ನಮಗೆ ಇಲ್ಲೇ ಬಿಜಾಪುರ ಜಿಲ್ಲೆಯವರನ್ನೇ ಸಾಕಷ್ಟು ಜನ ಬಂದು ಕೊಡ್ತಾ ಇದ್ದಾರೆ. ಇದು ಏನು ಜಾಯಿಂಟ್ ಮೆಮೊ ಕೊಡ್ತಾ ಇದ್ದಾರೆ. ಅದರಂತೆ ಕೂಡ ಕೋರ್ಟಿಂದ ಆರ್ಡರ್ ಆಗುತ್ತೆ, ಇವರು ಒಪ್ಪಿಗೆ ನೀಡಿದ್ದಾರೆ ಅಂತೇಳಿ ಅದರಂತೆ ನಾವು ಪೇಮೆಂಟ್ ಮಾಡ್ತಾ ಇದ್ದೀವಿ ಸರ್. ತಾವು ಲೋಕ್ ಅದಾಲತಲ್ಲಿ ಬಂದರೆ ಇಮಿಡಿಯೇಟಾಗಿ ದುಡ್ಡು ಸಿಗುತ್ತೆ ಸರ್. ಕಡ್ಕೊಳ್ಳೋ ಜಮೀನು ರೀ ಅದು. ನಾ ಹೇಳೋದು ಒಮ್ಮೆ